ಇವರು ಚೋಳ ಮಹಾರಾಜ. ಇವರು ಶಿಲ್ಪಿ ಡಗ್ನಾಚಾರ್ಯ ಅವರು. ಈ ಶಿಲ್ಪಿ ಡಗ್ನಾಚಾರ್ಯಗೆ ಸಿಂಬಲ್ಸ್ ಕೆಲಸ ಮಾಡೋ ಸುತ್ತಿಗೆ ಇದೆ, ಅದು ನಡುವಿನಲ್ಲಿ ಇದೆ ನೋಡಿ, ಇಲ್ಲೇ ಕಾಣುತ್ತೆ. ಸುತ್ತಿರೋ ಫೈಲ್ ಇದು. ಇವರೇ ರಾಜರು, ಇವರೇ ಕಟ್ಟಿಸಿರೋ ದೇವಸ್ಥಾನ. 1330 ವರ್ಷ. 1330 ವರ್ಷ. 1330 ವರ್ಷ. ಕೌಂಡಿನ್ಯ ಋಷಿಗಳ ಪ್ರತಿಷ್ಠೆ ಸ್ವಾಮೇಶ್ವರ. ಆಮೇಲೆ ಇಲ್ಲಿ ಯಾರು ಶಿವನ ದರ್ಶನ ಮಾಡಿದ್ರೆ ಅವರಿಗೆ ಕಾಸಿಗೆ ಹೋಗೋ ಫಲ ಸಿಕ್ಕುತ್ತೆ ಅಂತ ಹೇಳ್ತಾರೆ. ಕಾಸಿರೋ ದೂರ ಇಲ್ಲಿಲ್ಲ. ಸ್ವಾಮಿ ಹೇಳಿದ ತಲೆ ಮೇಲೆ ಗೋಪುರ ನೋಡಿ, ಆ ಗೋಪುರ ದರ್ಶನ ಮಾಡಿದ್ರೆ ಶಿವನಿಗೆ ಹೋಗೋಷ್ಟು ಫಲ, ಕಾಸಿರೋ ಫಲ ಇಲ್ಲಿ ಸಿಕ್ಕುತ್ತೆ. ಇಲ್ಲಿರೋದು ನಗರೇಶ್ವರ. ನಗರೇಶ್ವರ, ಕಾಶಿ ವಿಶ್ವನಾಥ, ಕಾಶಿ ಕಾಲಭೈರವ, ಇದು ದಕ್ಷಿಣಾಮೂರ್ತಿ ಗುರುಗಳು. ದಕ್ಷಿಣಾಮೂರ್ತಿ, ಇದು ನಾಗ ಕಾಲಭೈರವ, ಇದು ಕಾಳಸ್ತ್ರೀ ಇರುತ್ತೆ, ಕಾಲ ಕೆಳಗೆ ಸರ್ಪ, ರಾಹುಕೇತು ಪೂಜೆಗೆ ಅಲ್ಲಿಗೆ ಹೋಗ್ತಾರೆ. ಅದೇ ಇಲ್ಲಿದೆ. ಅವ್ರ ಋಷಿಗಳು ಕೌಂಡಿನ್ಯರು. ಅಲ್ಲಿ ವಿಗ್ರಹ ಮಧ್ಯದಲ್ಲಿ ಅವರು ಪ್ರತಿಷ್ಠೆ ಮಾಡೋರು ದೇವ್ರನ್ನ. ಎರಡುಗಡ ವಿಷ ಭಕ್ತರು. ಸ್ನೇಹಿತರೆ, ಇದು ವಿಷ. ಶಬರಿಮಲೆ ಅಯ್ಯಪ್ಪ. ಶಬರಿಮಲೆ ಅಯ್ಯಪ್ಪ. ಹಾಗಾಗಿ ಸುಬ್ರಹ್ಮಣ್ಯ ಒಳ್ಳೆ ದೇವಸ್ಥಾನ. ವೈಷ್ಣವಿ ದೇವಿ, ಜಮ್ಮು ಕಾಶ್ಮೀರ್. ಇಲ್ಲಿ ಭಕ್ತ ಮಾರ್ಕಂಡಯ್ಯ ಇಲ್ಲಿ. ಸ್ನೇಹಿತರೆ, ಇದು ವಿಷಯ. ಇವತ್ತು ಕೋಲಾರ ಜಿಲ್ಲೆಯಲ್ಲಿ KG ಮುಳಬಾಗಿಲು ತಾಲೂಕು ಅಲ್ಲಿರುವಂತಹ ದೇವಸ್ಥಾನ, ಪುರಾತನ ದೇವಸ್ಥಾನ ಕುರುಡುಮಲೆಯಲ್ಲಿ ಸೋಮೇಶ್ವರ ದೇವಸ್ಥಾನ. ಸುಮಾರು 1332 ವರ್ಷಗಳ ಪುರಾತನ ದೇವಸ್ಥಾನ. ಆದರೆ ಇಲ್ಲಿ ಯಾವುದೇ ಅಡಿಪಾಯ ಇಲ್ಲದೆಯೇ ಕಲ್ಲಿನ ಮೇಲೆ ಕಟ್ಟಿರುವಂಥ ದೇವಸ್ಥಾನ. ಇಂಥ ದೇವಸ್ಥಾನ ರಾಜ್ಯದ ಜನ ಇಂಥ ಹಳೆಯ ದೇವಸ್ಥಾನಗಳಿಗೆ ಭೇಟಿ ಮಾಡಿ ತಾವು ಇದರ ಬಗ್ಗೆ, ಯಾವ ರೀತಿ ದೇವಸ್ಥಾನದ ಬಗ್ಗೆ ಮತ್ತು ಇಲ್ಲಿನ ಸಂಸ್ಕೃತಿ ಇದ್ರ ಬಗ್ಗೆ ತಿಳ್ಕೋಬೇಕು. ಇಲ್ಲಿ ನಮಗೆ ಸ್ವಾಮೀಜಿಯವರು ಇಷ್ಟೇ ಹೇಳಿದರು. ಇದು ಕಾಶಿಗೆ ಹೋಗುವಂಥವ್ರು ಇಲ್ಲೇ ಬಂದು ನಮಗೆ ಸುಮಾರು ಜನ ಬರ್ತಾರೆ. ಇಲ್ಲಿ ದರ್ಶನ ಮಾಡಿದ್ರೆ ಕಾಶಿಗೆ ಹೋಗಿ ಬಂದು ಅಷ್ಟೊಂದು ಇದು ಸಿಗತ್ತೆ ಅನ್ನುವಂತಹ ಮಾತನ್ನು ಹೇಳ್ತಾಯಿದ್ರು. ಅದರಿಂದ ತಮಗೆ ರಾಜ್ಯದ ಜನರಿಗೆ ನಾನು ಹೇಳುವುದೇನೆಂದರೆ, ಕಾಶಿಯಲ್ಲಿರೋ ದೇವರಂತ ಎಲ್ಲ ದೇವರು ಒಂದೇ. ಇವಾಗ ಕೋಲಾರ ಜಿಲ್ಲೆಯಲ್ಲಿರುವಂತಹ ಮುಳಬಾಗಿಲು ತಾಲೂಕು ಇರುವಂತಹ ಸೋಮೇಶ್ವರ ದೇವಸ್ಥಾನ ಸುಮಾರು 1306 ವರ್ಷಗಳ ಇತಿಹಾಸ ಹೊಂದಿರುವಂಥ ದೇವಸ್ಥಾನ, ಪುರಾತನ ದೇವಸ್ಥಾನ. ಕುರುಡುಮಲೆ ಭೇಟಿ ಮಾಡಿ ಅಂತ ತಮ್ಮಲ್ಲಿ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.